ಇವ್ರು ಸೈನ್ ಹಾಕಬೇಕು ಅಂತ ಇತ್ತಲ್ಲ, ಮಹಾರಾಜರನ್ನ ಕೇಳೋಕೆ ಯಾರಿಗೂ ಬಾಯ ಇಲ್ಲ. ಯಾಕೆಂದರೆ ಮಹಾರಾಜರು ಅವತ್ತು ಎಲ್ಲರಿಗಿಂತ ಉನ್ನತ ಮಟ್ಟದಲ್ಲಿದ್ದವರು. ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಮೌಂಟ್ ಬ್ಯಾಟನ್ ಇರ್ಬೋದು, ಇವ್ರು ಎಲ್ಲರಿಗಿಂತ ತುಂಬ ದೊಡ್ಡ ಮಟ್ಟದಲ್ಲಿದ್ದವರು. ಇವ್ರು ಯಾವ ದೇಶ ಕಟ್ಟುವ ಕನಸು ಕಾಣ್ತಾ ಇದ್ರಲ್ಲ, ಅಂಥ ದೇಶವನ್ನು ಒಂದು 100 ವರ್ಷದ ಮುಂಚೆ ಇಡೀ ಜಗತ್ತಿಗೆ ಮಾದರಿಯಾಗಿ ಮೈಸೂರು ಸಂಸ್ಥಾನವನ್ನು ಕಟ್ಟಿ ಜಗತ್ತಿಗೆ ತೋರಿಸಿದಂಥ ಮಹಾರಾಜರ ವಂಶಸ್ಥರು ಇವರು. ಹಾಗಾಗಿ ಯಾರನ್ನು ಕಳಿಸೋದು, ಯಾರನ್ನು ಕೇಳೋದು ಅಂತ ಗೊತ್ತಾಗಲಿಲ್ಲ. ಆಗ ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು, ಪ್ರಾತಸ್ಮರಣೀಯ ಫೀಲ್ಡ್ ಮಾರ್ಷಲ್ಲು, ಅವ್ರನ್ನ ಕರೆದು ನೆಹರು ಹೇಳ್ತಾರೆ, ತಾವು ಮೈಸೂರು ಕಡೆಯವರೇ, ಕೊಡಗಿನವರು, ತಾವು ಹೋಗಿ ಕೇಳಬೇಕಿದ್ದನ್ನು. ಆಯಿತು ಅಂತ ಅವರೇನೋ ಅಲ್ಲಿ ಒಪ್ಕೋತಾರೆ. ಹೆಂಗೆ ಹೇಳೋದು ಇರೋನ್ಗೆ, ಮಹಾರಾಜನ ಕೇಳೋದು ಹೇಗೆ? ಬರ್ತಾರೆ ಮೈಸೂರಿಗೆ ಬರಬೇಕು ಅಂತ ಗೊತ್ತಿರುತ್ತೆ. ಮಹಾರಾಜರಿಗೆ ಇವರು ಬರ್ತಿರೋದು ಏನು ಅಂತಲೂ ಇವ್ರಿಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಇಬ್ಬರೂ ಕೇಳಲ್ಲ, ಇಬ್ಬರೂ ಮಾತಾಡಲ್ಲ. ಅವ್ರಿಗೆ ಬಂದಾಗ ಜಯಮಾರ್ತಾಂಡ ಗೇಟಿಂದ ಮುಖ್ಯ ದ್ವಾರದಿಂದ ಅರಮನೆವರೆಗೂ ರೆಡ್ ಕಾರ್ಪೆಟ್ ಹಾಸಿರ್ತಾರೆ ಮಹಾರಾಜರು. ಅಭೂತಪೂರ್ವವಾದಂಥ ಸ್ವಾಗತ ಕೊಡ್ತಾರೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವ್ರಿಗೆ. ಬರ್ತಾರೆ. 3 ದಿನಗಳ ಕೇಳಿ ರಾಜೋಪಚಾರ ಅನ್ನೋದು ಅದೇನೆ. 3 ದಿನ ರಾಜೋಪಚಾರ ಮಾಡ್ತಾರೆ ಅವ್ರನ್ನ. 3 ದಿನ ಅತಿಥಿ ಆದಮೇಲೆ ಅವರು ಬರ್ತೀನಿ ಸ್ವಾಮಿ ಅಂತಾರೆ. ಹೋಗಿ ಬಂದು ನಿಂತರು ಅಷ್ಟೇ. ಒಂದು ಮಾತು ಆಡೋದಿಲ್ಲ ಇಬ್ರು, ಒಂದು ಮಾತಿಲ್ಲ. ಬೇರೆ ಎಲ್ಲ ಲೋಕಾಭಿರಾಮದ ಮಾತೆ ಹೊರತು ಈ ಮುಖ್ಯವಾದ ವಿಚಾರಕ್ಕೆ ಬರೋದಿಲ್ಲ. ಅವ್ರು ಹೋಗೋ ದಿನ ಮಹಾರಾಜರು ಎಲ್ಲನೂ ಸೈನ್ ಹಾಕಿ ಕೊಟ್ಬಿಡ್ತಾರೆ, ಎಲ್ಲವನ್ನ ಸೈನ್ ಹಾಕಿ ಕೊಡ್ತಾರೆ.